सुमुखं सुहृदं सुलभं सुखदं स्वनुजं च सुखाय ममोघशरम्। ಎಲ್ರಿಗೂ ನಮಸ್ಕಾರ. ಬಿದಿರೆ ಒಂದು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಒಂದು ಹಳ್ಳಿ, ಸಾಮರಸ್ಯಕ್ಕೆ ಹೆಸರಾದಂಥ ಬೀಡು. ಸುಮಾರು 25ಕ್ಕೂ ಹೆಚ್ಚು ದೇವಸ್ಥಾನಗಳಿದ್ದರೂ ಸಹ ಯಾವುದೇ ಜಾತಿಯ ಮಧ್ಯೆ ಸಂಘರ್ಷ ಇಲ್ಲದೆ ಸಾಮರಸ್ಯ ಬದುಕುವಂಥ ಊರಿದು. ಈ ಊರಿನಲ್ಲಿ ಇವತ್ತು ಬಿದಿರೆ ಶ್ರೀ ತಿರುಮಲ ಟ್ರಸ್ಟ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವು. ಅದು ಇವತ್ತು ಮಣ್ಣಮ್ಮ, ಮಾದಾಪುರದಮ್ಮ, ಮಾರಮ್ಮ, ಕೊಲ್ಲಾಪುರದಮ್ಮ ಈ ದೇವಿಯರ ಸಂಗಮ ಆಗ್ತಾ ಇದೆ. ಈ ದೇವಿಯರ ಸಂಗಮದ ಜೊತೆಗೆ ಇಡೀ ರಾಜ್ಯದಿಂದ ಎಲ್ಲ ಕಡೆಯಿಂದ ನಮ್ಮ ಬಂಧುಗಳು ಬರ್ತಾ ಇದ್ದಾರೆ, ಮಹಿಳಾ ಬಂಧುಗಳು. ಆ ಮಹಿಳಾ ಬಂಧುಗಳು ಸಾಮೂಹಿಕ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 250ಕ್ಕೂ ಹೆಚ್ಚಿನ ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ಬೇರೆ ಎಲ್ಲ ಕಡೆಯಿಂದಲೂ ಸಹ ಈ ಸಾಮೂಹಿಕ ಕುಂಕುಮಾರ್ಚನೆಯಲ್ಲಿ ಭಾಗವಹಿಸ್ಬಿಟ್ಟು ಈ ಭಗವಂತನ ಕೃಪೆಗೆ, ಶ್ರೀನಿರ್ಮಲದ ಕೃಪೆಗೆ ಹಾಗೂ ಎಲ್ಲ ದೇವಿಯರ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದಂಥ ಸ್ಪಂದನೆ ಸಿಕ್ಕಿದೆ. ನಾವು ಬಹುಶಃ ಇಡೀ ರಾಜ್ಯದ ಮೂಲೆಯಿಂದ ಜನ ಬರ್ತಾ ಇದ್ದಾರಲ್ಲಿ, ಅದರಂತೆ ಆರ್ಥಿಕ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಸಹ, ತಾವುಗಳು ಸಹ ಎಲ್ಲರೂ ಈ ವಿಡಿಯೋ ನೋಡಿದಂಥವ್ರೆಲ್ಲರೂ ಸಹ ಭಾಗವಹಿಸಿ ಭಗವಂತ ಹಾಗೂ ದೇವಿಯ ಕೃಪೆಗೆ ಕೃತಾರ್ಥರಾಗಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಬಿದಿರೆ ತಿರುಮಲ ಟ್ರಸ್ಟಿಂದ ಹಲವಾರು ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಅದರೊಳಗೆ ನಾವು ಬಿದಿರೆನಲ್ಲಿ ಹರಿಹರ ಬೀದಿಯಲ್ಲಿ ನೆಟ್ಟಿರ್ತಕ್ಕಂಥ ಗಿಡಗಳು ಈಗಾಗಲೇ 51 ಗಿಡಗಳನ್ನು ನೆಟ್ಟಿದ್ವಿ. ಅದೇ ರೀತಿ ಇನ್ನೂ ಒಂದು 50 ಗಿಡಗಳನ್ನು ನೆಡಬೇಕು ಅಂತ ಎತ್ತವರ ಹೆಸರಿನಲ್ಲಿ ಗಿಡ ನೆಡಬೇಕು ಅಂತ ಯೋಜನೆ ಕಾರ್ಯಗತ ಆಗ್ತಾ ಇದೆ. ಇನ್ನು ಮುಂದೆ ನಾವು ಈಗಾಗಲೇ ಈ ವಿಟ್ಲಪ್ಪ ದೇವಸ್ಥಾನ, ಕಲ್ಲೇಶ್ವರ ದೇವಸ್ಥಾನ, ಇದೇ ರೀತಿ ಎಲ್ಲ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಬೇಕು. ಬಿದಿರೆಯಲ್ಲಿ ಬಡವರಿಗೆ ಮದುವೆ ಆಗೋದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಛತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಯೋಜನೆ ಇದೆ. ಇದೆಲ್ಲವೂ ಕಾರ್ಯಗತ ಆಗ್ತದೆ. ನಮ್ಮೆಲ್ಲ ಸಹಕಾರ ನಿತ್ಯ ನಿರಂತರವಾಗಿರಲಿ ಅಂತ ಆಶಿಸ್ತಾ, ಭಗವಂತನ ಕೃಪೆ ತಮಗೂ ಒಳ್ಳೇದು ಮಾಡಲಿ, ನಮಗೂ ನಮ್ಮ ಮೇಲೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ. ನಮಸ್ಕಾರ. ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವನುಜಂ ಚ ಸುಖಾಯ ಮಮೋಘಶ. ಇದೇ ಗುಬ್ಬಿ ತಾಲೂಕು ಬಿದಿರೆ ಗ್ರಾಮದಲ್ಲಿ 4ನೇ ತಾರೀಕು ಸಾಮೂಹಿಕ ಕುಂಕುಮಾರ್ಚನೆ ಒಂದು ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ವಿ. ಅದಕ್ಕೆ ಗ್ರಾಮ ದೇವತೆಯಾದಂಥ ಮಾರಮ್ಮ ದೇವಿ ಹಾಗೂ ಮಣ್ಣಮ್ಮ, ಮಾದಾಪುರದಮ್ಮ, ಕೊಲ್ಲಾಪುರದಮ್ಮ ಹಾಗೂ ಪ್ಲೇಗ್ನಮ್ಮ, ಈ 5 ದೇವಿಯರ ಸಮಾಗಮ ಇಲ್ಲಿ ನಡೆದಿದೆ. ಹಾಗೂ ಇದಕ್ಕೆ ಹೆಚ್ಚಿನ ಭಕ್ತಾದಿಗಳ ಒಂದು ಸಹಕಾರ ಇದೆ. ಹಾಗಾಗಿ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದು ಯಶಸ್ವಿಯಾಗಿ ನಡೆಯಲಿ ಅಂತ ನಾವು ಸಾರ್ವಜನಿಕರಿಗೆ ಕೇಳ್ಕೊತಾ ಇದ್ವಿ. ಎಲ್ಲರ ಸಹಕಾರವೂ ಇದೆ, ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೂ ಈ ನಮ್ಮ ಟ್ರಸ್ಟಿಂದ ಬೇರೆ ವಿವಿಧ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಾವು. ಅದರಂತೆ ಪ್ರತಿ ರಸ್ತೆಗಳಲ್ಲೂ ಗಿಡ ನೆಡೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಮುಂದೆ ಇದನ್ನೂ ಎಲ್ಲ ಸ್ಕೂಲ್ಗಳು, ಕಾಲೇಜ್ಗಳಲ್ಲೂ ಕೂಡ ನೆಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಇದೆ. ಮತ್ತು ಒಂದು ಏನು ಶೈಕ್ಷಣಿಕವಾಗಿ ಯಾವ್ದಾದ್ರು ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶವೂ ಇದೆ. ಆರೋಗ್ಯ ಕಾರ್ಯಕ್ರಮ, ಉಚಿತ ತಪಾಸಣೆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲ ಯಶಸ್ವಿಯಾಗಲಿ ಅಂತೇಳಿ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀವಿ. ನಮಸ್ಕಾರ. ಒಳ್ಳೆಯದು.